9th standard unit test 2 3 questions and poem gratefulness 20 marks question paper and with the key answers pdf ಈ ವಿಡಿಯೋದಲ್ಲಿ 9ನೇ ತರಗತಿ ಇಂಗ್ಲಿಷ್ನ ಯೂನಿಟ್ ಟೆಸ್ಟ್ 2 3 ಕ್ವೆಶ್ಚನ್ಸ್ ಲೆಸನ್ ಮತ್ತು ಗ್ರೇಟ್ಫುಲ್ನೆಸ್ ಪೋಯಮ್ಗೆ ಇಲ್ಲಿ ಮೊದಲು ಕ್ವೆಶ್ಚನ್ ಪೇಪರ್ ಆ ನಂತರ ಇದರ ಕೆಳಗಡೆ ನಿಮಗೆ ಕೀ ಆನ್ಸರ್ಸ್ pdf ಸಹ ಸಿಗುತ್ತೆ. ಇಲ್ಲಿ 20 ಮಾರ್ಕ್ಸ್ ಕ್ವೆಶ್ಚನ್ ಪೇಪರಲ್ಲಿ ಫಸ್ಟ್ ಮೇನ್ ಬಂದು 5 ಮಾರ್ಕ್ಸ್ಗೆ ಡೂ ಆಸ್ ಡೈರೆಕ್ಟೆಡ್ ಬಿಲೋ. ಫಸ್ಟ್ ಕ್ವೆಶ್ಚನ್ ನೋಡಿದಾಗ ಚೂಸ್ ಕರೆಕ್ಟ್ ಕ್ವೆಶ್ಚನ್ ಆಗಿದೆ. ದ ಹರ್ಮಿಟ್ ಲಿಸನ್ ಟು ದ ಕಿಂಗ್. ನೋಡಿ ಇಲ್ಲಿ ಲಿಸನ್ಡ್ ಅಲ್ಲಿ ಇದು ಪಾಸ್ಟ್ ಟೆನ್ಸ್ ವರ್ಬ್ ಟು, ಡಿಡ್ ಇಡಿ ಫಾರಮ್ ಇರೋದ್ರಿಂದ ಡಿಡ್ ಹೆಲ್ಪಿಂಗ್ ವರ್ಬ್ ಸಿಗುತ್ತೆ. ಸೆಂಟೆನ್ಸ್ ಪಾಸಿಟಿವ್ ಇರೋದ್ರಿಂದ ನಾವು ಕ್ವೆಶ್ಚನ್ ಟ್ಯಾಗ್ ಅಲ್ಲಿ ನೆಗೆಟಿವ್ ನಾಟ್ ಅನ್ನ ಸೇರಿಸಬೇಕು. ಡಿಡೆಂಟ್ ಅಂತಕ್ಕಂಥದ್ದು ಆಪ್ಷನ್ ಸಿ ನಲ್ಲಿದೆ. ಹರ್ಮಿಟ್ ಗಂಡಾಗಿರೋದ್ರಿಂದ ಹಿ, ಡಿಡೆಂಟ್ ಹಿ. ಇನ್ನು ಚೂಸ್ ದಿ ಕರೆಕ್ಟ್ ಇನ್ಫಿನಿಟಿವ್. ಕೊಟ್ಟಿರ್ತಕ್ಕಂಥದ್ದು ಸೆಂಟೆನ್ಸ್, ಐ ಹ್ಯಾವ್ ಕಮ್ ಟು ಯು ವೈಸ್ ಹರ್ಮಿಟ್ ಟು ಆಸ್ಕ್ ಯು 3 ಕ್ವೆಶ್ಚನ್ಸ್ ಅಂಡ್ ಗೆಟ್ ಆನ್ಸರ್. ಇಲ್ಲಿ ಟು ಆಸ್ಕ್ ಇದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಚೂಸ್ ಕರೆಕ್ಟ್ ಕೊಲೊಕೇಟಿವ್ ವರ್ಡ್. ಸ್ವಿಮ್ಮಿಂಗ್ ಫೂಲ್. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ವರ್ಡ್ ಇದೆ. ಇಲ್ಲಿ ದ ಪರ್ಸನ್ ಹೂ ಲೈವ್ಸ್ ಅಲೋನ್ ಅಂಡ್ ಲೀಡ್ಸ್ ಎ ಸಿಂಪಲ್ ಲೈಫ್. ಆಪ್ಷನ್ ಬಿ ಹರ್ಮಿಟ್. ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ಫಿಫ್ತ್ ಕ್ವಶನ್, ದ ಕಿಂಗ್ ಮೆಟ್ ದಿ ವೈಸ್ ಹರ್ಮಿಟ್. ವೈಸ್ ಅಂತಕ್ಕಂಥದ್ದು ಏನು ಅಂತ, ಇಟ್ ಈಸ್ ಎ ಅಡ್ಜೆಕ್ಟಿವ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. 3 ಕ್ವಶನ್ಸ್ ಇದೆ, 2 ಮಾರ್ಕ್ಸ್ 6 ಮಾರ್ಕ್ಸ್ ಅಲ್ಲಿ. ಇಲ್ಲಿ ಹೌ ಡಿಡ್ ದ ಕಿಂಗ್ ಹೆಲ್ಪ್ ದ wounded ಮ್ಯಾನ್. ದ ಕಿಂಗ್ redressed ದಿ wound ಆಫ್ ಎ wounded ಮ್ಯಾನ್ and he washed the wound and redressed until its bleeding stopped. ಈ ಒಂದು ಉತ್ತರವನ್ನು ಬರೀಬೇಕಾಗುತ್ತೆ. ಇಲ್ಲಿ ಕೀ ಆನ್ಸರ್ ನಿಮಗೆ ನೆಕ್ಸ್ಟ್ ಈ ಕ್ವಶನ್ ಪೇಪರ್ ಕೆಳಗೆ ಸಿಗುತ್ತೆ. ನಂತರ 7th ಕ್ವಶನ್, ದ ಪೋಯೆಟ್ ಇಸ್ ಥ್ಯಾಂಕ್ಫುಲ್ ಫಾರ್ ದ ಐಸ್ ಅಂಡ್ ಇಯರ್ಸ್. ವೈ ಅಂತ ಇದೆ. ಹಿಯರ್ ದ ಪೋಯೆಟ್ ಥ್ಯಾಂಕ್ಫುಲ್ ಫಾರ್ ದ ಐಸ್ ಅಂಡ್ ಇಯರ್ಸ್ ಬಿಕಾಸ್ ಥ್ರೂ ಐಸ್ ವಿ ಕ್ಯಾನ್ ಸಿ ದ ಆಕ್ಟಿವಿಟೀಸ್ ಡನ್ ಬೈ ಹಸ್ ಅಂಡ್ ದೆನ್ ಇಯರ್ಸ್ ವಿ ಕ್ಯಾನ್ ಹಿಯರ್ ದ ಸೋಬಿಂಗ್ ಆಫ್ ದೋಸ್ ಹೂ ನೀಡ್ ಅಸ್. ಈ ಉತ್ತರವನ್ನು ಬರೀಬೇಕು. ನೆಕ್ಸ್ಟ್ 8th ಕ್ವಶನ್, ವಾಟ್ ವರ್ ದ ಕಿಂಗ್ಸ್ 3 ಕ್ವಶನ್ಸ್. ಇಲ್ಲಿ ರಾಜನ 3 ಪ್ರಶ್ನೆಗಳು. ಇಲ್ಲಿ ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್, ಹೂ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಎ ಕಿಂಗ್, ವಾಟ್ ಈಸ್ ದ ಇಂಪಾರ್ಟೆಂಟ್ ವರ್ಕ್ ಫಾರ್ ಎ ಕಿಂಗ್. ಈ 3 ಕ್ವಶನ್ಸ್ ಇರುತ್ತೆ. ಈ ಉತ್ತರವನ್ನು ಬರೀಬೇಕು. ಇನ್ನು ಥರ್ಡ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಇದೆ. ಇಲ್ಲಿ ಫಸ್ಟ್ ಎಕ್ಸ್ಟ್ರಾಕ್ಟ್, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್ ದಟ್ ಐ ಕ್ಯಾನ್ ಸಿ. ಹೂ ಸೆಡ್ ದಿಸ್? ದ ಪೊಯೆಟ್ ಜೋಸೆಫ್ ಟಿ ರೆನಾಲ್ಡಿ. From which poem this sentence was taken ಅಂದಾಗ ಗ್ರೇಟ್ಫುಲ್ನೆಸ್. ರೈಟ್ ದ ನೇಮ್ ಆಫ್ ದ ಪೊಯೆಟ್ ಜೋಸೆಫ್ ಟಿ ರೆನಾಲ್ಡಿ. ನೆಕ್ಸ್ಟ್, ಹಿಯರ್ someone comes running. Who said this? Hermit. Who was it said to? To the king. Who does someone refers to? Someone refers to wounded man. Next, 5th main, complete the poem ಇದೆ. ಗ್ರೇಟ್ಫುಲ್ನೆಸ್ನ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಇಲ್ಲಿ ಕೀ ಆನ್ಸರ್ಸ್ ಅನ್ನು ನೀವು ಕಾಣಬಹುದು. ಹಾಗೆ ಇನ್ನು ಎಲ್ಲ ಸಬ್ಜೆಕ್ಟ್ಗಳ ಉಳಿದ ಒಂದು ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಸ್, ಎಫ್ ಎ ಕ್ವಶನ್ ಪೇಪರ್ಸ್ ವಿತ್ PDF ಲರ್ನ್ ಈಸಿಲಿ ಚಾನಲಲ್ಲಿ ನೀಡ್ತಾ ಇರುತ್ತೆ. ಸೊ ಅದಕ್ಕಾಗಿ ತಪ್ಪದೆ ನೀವು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ವೀಡಿಯೋಸನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಮೊದಲು ಎಲ್ಲ ಕೀ ಆನ್ಸರ್ಸ್ ಅನ್ನು ನೋಡಿ. ಇದು ಮಾಡೆಲ್ ಕ್ವಶನ್ ಪೇಪರ್ ಆಗಿದ್ದು ಉತ್ತರಗಳನ್ನು ಕಲಿಯಿರಿ.